ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಈ ದಿನ ಪ್ರತಿ ಭಾರತೀಯರ ಪಾಲಿನ ಹೆಮ್ಮೆಯ ದಿನ. ಬ್ರಿಟಿಷರ ಆಳ್ವಿಕೆ ಎಂಬ ಬಂಧನದ ಬೇಡಿ ಕಳಚಿಕೊಂಡ ದಿನ ಇದು. ಅದೆಷ್ಟೋ ಸಾಹಸಿಗಳ ಕೆಚ್ಚೆದೆಯ ವೀರರ ತ್ಯಾಗ, ಪರಿಶ್ರಮ, ಬಲಿದಾನ, ಕೆಚ್ಚೆದೆಯ ಹೋರಾಟದ ಪ್ರತಿಫಲವಾಗಿ ನಮಗೆ ಈ ಸ್ವಾತಂತ್ರ್ಯ ಲಭಿಸಿದೆ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ತೆಗೆದ ಎಲ್ಲರಿಗೂ ನಮಿಸೋಣ, ಅವರ ತ್ಯಾಗ ಬಲಿದಾನಕ್ಕೆ ಧನ್ಯವಾದ ಅರ್ಪಿಸೋಣ ಎಂದು ಮಾಜಿ ಅರಣ್ಯ ವಸತಿ ವಿಹಾರ ನಿಗಮದ ಅಧ್ಯಕ್ಷ ರಾಜೇಶ್ ಕೋಟೆನ್ ಅವರು ಹೇಳಿದರು. ಮುಗದ ಗ್ರಾಮ ಪಂಚಾಯಿತಿ ಮತ್ತು ದಲಿತ ಸೇನಾ ಸಮಿತಿ ಹಮ್ಮಿಕೊಂಡ 79ನೇ ಸ್ವಾತಂತ್ರ್ಯೋತ್ಸವ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವ ಮೂಲಕ ತಮ್ಮ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಹಳ ಕಷ್ಟಪಟ್ಟು ಏನು ಸ್ವಾತಂತ್ರ್ಯವನ್ನ ಈ ದೇಶ ಪಡೆದು ತದನಂತರ ಈ ದೇಶದಲ್ಲಿ ಆದಂತಹ ಒಂದು ಬೆಳವಣಿಗೆಯನ್ನು ನೋಡಿ ನಮ್ಮ ದೇಶದಲ್ಲಿ ಇರುವಂತಹ ಕೆಲವು ಶತ್ರುಗಳು, ಹಿತಶತ್ರುಗಳಿಂದ ಈ ದೇಶ ಸ್ವಲ್ಪ ಹಿಂದುಳಿದ. ಈ ಬರುವಂತಹ ದಿನಗಳಲ್ಲಿ ಈ ದೇಶದ ಚುಕ್ಕಾಣಿಯನ್ನ ಹಿಡಿದಂತವರು ಈ ದೇಶವನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಮುಂದುವರಿಸುತ್ತಿದ್ದಾರೆ. ಈ ದೇಶ ಶಕ್ತಿಶಾಲಿಯಾಗಿ ಮುಂದುವರಬೇಕಂದ್ರೆ ನಮ್ಮಲ್ಲಿರುವಂತ ಏನು ಮಕ್ಕಳದಾರ, ವಿದ್ಯಾರ್ಥಿಗಳದಾರ, ಈ ಶಿಕ್ಷಣವನ್ನ ನಮ್ಮ ಗೆಳೆಯರು ಹೇಳಿದ್ರು, ಶಿಕ್ಷಣವನ್ನ ಕೊಡಬೇಕು. ಶಿಕ್ಷಣವನ್ನ ಪಡೆದ್ರೆ ಹುಲಿ ಹಾಲನ್ನ ಕುಡಿದಂತ ಅವು ಮುಂದೆ ಗರ್ಜನೆ ಮಾಡೇ ಮಾಡ್ತಾ ಅಂತ ಹೇಳಿದ್ರು. ಆ ಗರ್ಜನೆಯನ್ನ ಕೊಡಬೇಕಂದ್ರೆ ಶಿಕ್ಷಣವೇ ಬಹಳ ಮುಖ್ಯ. ಈ ದೇಶದ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನ ನಾವು ಗಳಿಸ್ಬೇಕಂದ್ರೆ ಹೆಣ್ಣು ಮಕ್ಕಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ನಾವು ವಿಶ್ವಾಸದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗೂ ಅದೇ ರೀತಿಯಾಗಿ ಬರುವಂತಹ ದಿನಗಳಲ್ಲಿ ಈ ದೇಶವನ್ನ ಬಲಿಷ್ಠವನ್ನು ಮಾಡಲು ನಾವೆಲ್ಲರೂ ಪಣ ತೊಡೋಣ. ಈ ದೇಶಕ್ಕಾಗಿ ನಾವು ನಮ್ಮ ಸೇವಾ ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋಣ ಎಂಬ ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನ ಸಿಗಬೇಕಂದ್ರೆ ಈ ದೇಶದಲ್ಲಿರುವಂತಹ ಕಟ್ಟ ಕಡೆ ಮನುಷ್ಯನಿಗೂ ಸಹ ನಾವು ಮರ್ಯಾದೆಯನ್ನು ಕೊಡಬೇಕು. ಅವನನ್ನ ನಮ್ಮ ಸಂಗಡ ಕರೆದುಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಅವೆಲ್ಲವನ್ನು ಕಾರ್ಯರೂಪಕ್ಕೆ ತರೋಣ. ಹಾಗೂ ಈ ದೇಶದಲ್ಲಿರುವಂತಹ ನಾರಿಯರನ್ನು ಸಹ ಸಮಾನವಾಗಿ ಕಂಡಾಗ ನಾವು ಈ ದೇಶಕ್ಕೆ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನ ಸಿಕ್ಕಂತಾಗ್ತದೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಮಾತನಾಡಲು ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ತಿರುವಂದನೆಗಳನ್ನು ಹೇಳುತ್ತಾ ಈ 79ನೇ ಸ್ವಾತಂತ್ರ್ಯೋತ್ಸವದ ಇನ್ನೊಂದು ಸಲ ತಮಗೆ ಅಖಿಲ ಕರ್ನಾಟಕ ಭೋವಿ ಒಡ್ಡರ ಯುವ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಎಂದಿಗೂ ಮರೆಯಬಾರದು ಎಂದವರು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಕರ್ನಾಟಕ ಜೈ ಭೀಮಾ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಡಿ ಮಾದರ್ ಮಾತನಾಡಿ, ಶಿಕ್ಷಣ ಎಂಬುದು ಹುಲಿ ಹಾಲಿನಂತೆ. ಹುಲಿ ಹಾಲನ್ನ ಕುಡಿದವರು ಗರ್ಜಿಸಲೇಬೇಕೆಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಾಖ್ಯಾನವನ್ನ ವಿವರಿಸುತ್ತಾ ಅಖಂಡ ಭಾರತಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನ ನೀಡಿದ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುತ್ತಾ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಹೇಳಿದರು. ಜೀವದಾನವನ್ನು ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಪಾದಕ್ಕೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ಬಂಧುಗಳೇ, 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೆ ತಾವೇನು ಮುಗದ ಗ್ರಾಮದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ತಮ್ಮೆಲ್ಲ ಗ್ರಾಮದ ಪ್ರತಿಯೊಬ್ಬ ಹಿರಿಯರಿಗೂ, ಗುರು ಹಿರಿಯರಿಗೂ ಹಾಗೂ ಮಹಾನ್ ನಾಯಕರುಗಳಿಗೂ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಆಡಳಿತ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಇದು ಒಂದು ಕಡೆ ಖುಷಿ ಕೊಡುವಂಥ ವಿಷಯ, ಇನ್ನೊಂದು ಕಡೆ ದುಃಖ ಪಡುವಂಥ ವಿಷಯನೂ ಕೂಡ ಇದರಲ್ಲಿ ಅಡಗಿದೆ. ಯಾಕೆ ಅಡಗಿದೆ ಅಂತಂದ್ರೆ, ಅದೇ ರೀತಿ ಕಟ್ಟ ಕಡೆಯ ತುದಿಯಲ್ಲಿರ್ತಕ್ಕಂಥ ಕೆಲವು ಜಾತಿ ವರ್ಗಗಳಿಗೆ ಆದರೂ ಕೂಡ ಇವತ್ತಿನವರೆಗೆ ಸ್ವಾತಂತ್ರ್ಯ ಇನ್ನೂ ಲಭ್ಯವಾಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ, ಈಗ ಹಲವಾರು ಜನ ನಮ್ಮ ಗಣ್ಯರು ಮಾತಾಡಿದರು. ಒಂದು ಕಡೆ ಗಡಿ ಭಾಗದಲ್ಲಿ ನಮ್ಮ ಸೈನಿಕರು ನಮಗಾಗಿ ಜೀವವನ್ನ ಮುಡುಪಾಗಿಟ್ರೆ, ಈ ಗಡಿ ಒಳಗಡೆ ಈ ಶಕುನಿಗಳು ದುಶ್ಮನ್ ಕಾಯರಿ ಅಂದ್ರೆ ಬಗಲ್ಮೆ, ಆ ರೀತಿ ಒಳಗಡೆ ನಮ್ಮಲ್ಲೇನೆ ಇದ್ದುಕೊಂಡು, ನಮ್ಮನ್ನೇ ತಿಂದು, ನಮ್ಮ ನೀರನ್ನೇ ಕುಡಿದು, ನಮ್ಮ ನೆಲದಲ್ಲೇ ಬೆಳೆದು, ನಮ್ಮನ್ನು ಹಾಕಿಕೊಟ್ಟು ಭಯೋತ್ಪಾದನೆ ಮಾಡ್ಲಿಕ್ಕೆ ಬಿಡ್ತಾ ಇದಾರಲ್ಲ, ಇಂಥವ್ರನ್ನ ಮೊದಲು ಮಟ್ಟ ಹಾಕಬೇಕು. ಉದಾಹರಣೆಗೆ
ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಧರ್ಮ ಸಿದ್ಧಾಂತ ಎಂದು ಇವತ್ತು ನಾವೇನು ಕರಿತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಧರ್ಮಸ್ಥಳ ದಿನ ಬೆಳಗ್ಗೆ ಎದ್ದ ತಕ್ಷಣ ತಾವೆಲ್ಲ ಮಾಧ್ಯಮದವರಾಗಿರ್ಬೋದು, ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಬಯಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅಭಿನಂದನೆಗಳು, ಸ್ವಾಗತ. ಏನಿವತ್ತು ಧರ್ಮಚಕ್ರ ಅನ್ನುವಂಥದ್ದು ಏನು ನಾವು ದಿನ ಬೆಳಗ್ಗೆ ಎದ್ದು ಕಿರೀಟವಾಗಿ ತಲೆ ಮೇಲೆ ಹತ್ಕೊಂಡು ಓಡಾಡ್ತಾ ಇದ್ದೇವೆ, ಆ ಧರ್ಮಚಕ್ರ ಇವತ್ತು ಎಲ್ಲೆಲ್ಲೋ ಬಿದ್ದು ಹೋಗ್ತಾ ಇಲ್ಲ, ಧರ್ಮ ಕ್ಷೇತ್ರದಲ್ಲೇ ಬಿದ್ದು ಹೋಗ್ತಾ ಇದೆ. ಹಾಗಾಗಿ ನಾವು ನೋಡ್ತಾ ಇದ್ದೀರಿ, ನಾವು ದಿನ ಬೆಳಗ್ಗೆ ಎದ್ದ ಕೂಡಲೇ ಆ ಭಗವಂತನ ಪೂಜೆ ಮಾಡ್ತೇವೆ, ಸ್ವಾಮಿ ಮಂಜುನಾಥ ಸ್ವಾಮಿನ. ಆದರೆ ಯಾವ ರೀತಿಯಲ್ಲಿ ಸುಮಾರು 2,000ದಿಂದ ಹೆಚ್ಚಿಗೆ ಈ ದೇಶದ ಈ ನಾಡಿನ ನಮ್ಮ ನೆಲದ ಹೆಣ್ಣು ಮಕ್ಕಳ ಮೇಲೆ ಸಾವಿರಾರು ರೀತಿಯಲ್ಲಿ ಅತ್ಯಾಚಾರವನ್ನು ಮಾಡಿ ಕೊಲೆಗಳನ್ನು ಮಾಡಿ ಹೂತಾಕ್ತಕ್ಕಂಥ ಕೆಲಸ. ಅದಕ್ಕಾಗಿ ಈ ನನ್ನ ಮಕ್ಕಳನ್ನ ಮೊದಲು ಮಟ್ಟ ಹಾಕಬೇಕಾಗಿದೆ. ನಾವು ದೇಶದಿಂದ ಹೊರಗಡೆ ಇರ್ತಕ್ಕಂಥ ಏನು ಭಯೋತ್ಪಾದಕರಿದ್ದಾರೆ ಸನ್ಮಾನವನ್ನ ಮಾಡಿ ಗೌರವಿಸಲಾಯಿತು. ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೂಡ ವಿತರಿಸಲಾಯಿತು. ಇನ್ನು ಈ ಸಮಾರಂಭವನ್ನು ಸ್ವಲ್ಪ ಇನ್ನೊಂದಿಟ್ಟು ಬೇರೆ ಇನ್ಸಿರಪ್ಪ ಒಂದಿಟ್ಟು ಹಿಂದೆ ಈ ಕಡೆ ಆಮೇಲೆ ಹೋಗಂತ ಅಲ್ಲೇ ಹೋಗಿ ನೋಡ ಶ್ರೀನು ಇಲ್ಲಿ ನೋಡ್ರಿ ರೆಡಿ ಕಡೆ ನೋಡ್ರಿ ಒಂದೊಂದು ಜೀಟ್ ಮೊಬೈಲ್ ನಿಂತವ್ರಿ ಅಣ್ಣ ಅರವಿನ ಸ್ವಲ್ಪ ಹಿಂದ ಒಂದಿಟ್ಟು ಶ್ರೀನಿವಾಸ ಅವರಳ್ಳಿ ಅವ್ರನ್ನ ಇವರು ಮುಗಿದ ನಂತರ ಶ್ರೀನಿವಾಸ ಅವರಳ್ಳಿ ಅವ್ರನ್ನು ಕೂಡ ಸನ್ಮಾನ ಮಾಡ್ಬೇಕಂತೇಳಿ ಇಡೀ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವ್ರನ್ನ ಕೇಳಿಕೊಳ್ಳುತ್ತೇನೆ. ಅಣ್ಣ ಒಂದಿಟ್ಟು ಶಿರೀಶ್ ಇಲ್ಲಿ ನೋಡ್ರಿ ಅಷ್ಟೇ ರೀ. ಅಣ್ಣ ಒಂದಿಟ್ಟು ನಮ್ಮ ಮೊಬೈಲ್ ಏನ್ರಿ ಸ್ವಲ್ಪ ಅದಾಗ ಒಳಗೆ ಸರ್ ಕೊಡಿ, ಇನ್ನೇಟ್ ಒಳಗೆ ಸರಿ ಇನ್ನು ಸ್ವಲ್ಪ ಒಂದು ನಿಮಿಷ ಇಲ್ಲಿ ನೋಡ್ರಿ. ಇನ್ನು ಈ ಸಮಾರಂಭವನ್ನ ಉದ್ದೇಶಿಸಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಲಪ್ಪ ಹಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿ ಕಸಮಾಳಗಿ, ಬಸವರಾಜ್ ಕಲಿಕೇರಿ, ಮಂಜುನಾಥ್ ಶೆರೆಪಾಡ ಸೇರಿದಂತೆ ಮೊದಲಾದ ಗಣ್ಯರು ಮಾತನಾಡಿದರು. ಒಂದು ಸ್ವತಂತ್ರ ದಿನ ಇದೆ. ಅದರ ಹಿಂದ ಬ್ರಿಟಿಷರು ನಮಗೆ ಏನ್ ಮಾಡ್ತಿದ್ರು ಅದು ಜೀತದ ಆಳಿನಾಗ ನಮ್ಗೆ ನೋಡ್ಕೊತಿದ್ರು. ಅವಾಗ ಆ ಒಂದು ತ್ರಾಸನ್ನ ಸಹಿಸಲಾರದೆ ನಮ್ಮ ಹಿಂದಿನ ಯೋಧರು ಏನು ನಮ್ಮ ಬ್ರಿಟಿಷರನ್ನ ಓಡಬೇಕಾರ ಶ್ರಮ ವಹಿಸಿದ್ರು, ಆನಂತರ ರಕ್ತವನ್ನ ಸೋರಿಸಿದ್ರು, ಪ್ರಾಣವನ್ನ ಬಲಿಯಾಗಿ ಕೊಟ್ಟರು. ಅಷ್ಟೆಲ್ಲ ಕೊಟ್ಟು ಅವರನ್ನು ಓಡಿಸಿ ನಮಗ ಸ್ವತಂತ್ರವನ್ನು ತಂದು ಕೊಟ್ಟಂತಹ ಮಹಾನ್ ಪುರುಷರಿಗೆ ಇವತ್ತ ಶರಣಾಗಿ ನಾವು ಏನ್ ಮಾಡ್ಬೇಕು, ಇನ್ನು ಎಂದೆಂದು ಯಾವ ದೇಶಕ್ಕೂ ಕುಗ್ಗದಂಗ ತಲೆ ಎತ್ತಿ ಅಡ್ಡಾಡುವಂಗ ಮಾಡುವಂತ ಒಂದು ದೇಶ ನಮ್ದಾಗೈತಿ. ಜ್ಞಾನ ವಿಜ್ಞಾನದೊಳಗೆ ಯಾವತ್ತೂ ಹಿಂದಿಲ್ಲ, ಈಗ ರೈತರೊಳಗ ಯಾವತ್ತೂ ಹಿಂದಿಲ್ಲ, ಶಿಕ್ಷಣದೊಳಗ ಹಿಂದಿಲ್ಲ. ಯಾಕಂದ್ರ ಇವತ್ತ ವಿಜ್ಞಾನದೊಳಗ ಪಾಯಾಸಿಕ ಶುಭಂ ಶುಕ್ಲ ಅವರು ಹೋಗಿ ಬಂದದ್ದು ಹೆಮ್ಮೆಯ ವಿಷಯ. ಇಂಥ ಒಂದು ಪ್ರಗತಿಯೊಳಗ ನಮ್ಮ ದೇಶ ಭಾರತ ದೇಶ ಈಗ ಮುಂಚೂಣಿಯಲ್ಲಿ ನಡೀತಾ ಇದೆ. ಆ ದೃಷ್ಟಿಯೊಳಗ ನಮ್ಮೆಲ್ಲರೂ ಹೆಂಗಾಗಬೇಕು ಅಂತಂದ್ರ ಎಲ್ಲ ಪ್ರತಿಯೊಂದು ರಂಗದೊಳಗ ಯಾವುದೇ ಜಾತಿ ಭೇದ ಪಂಥ ಅನ್ನದನ್ನ ಒಟ್ಟಿಗೆ ಆಗಿ ದುಡಿದು ಒಟ್ಟಿನ ಒಗ್ಗಟ್ಟಿನಲ್ಲಿ ಮುಂದಾಗಿ ಬಂದು ನಮ್ಮ ದೇಶವನ್ನ ಅತಿ ಮೊದಲನೇ ಸ್ಥಾನದೊಳಗೆ ಇಟ್ಟುಕೊಳ್ಳುವಂಗ ಸ್ವತಂತ್ರ ದಿನಾಚರಣೆ ಮುಂದಿನ ದಿನಮಾನದೊಳಗ ಆಚರಿಸೋಣ ಅಂತ ಹೇಳಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಸ್ವಾತಂತ್ರ್ಯ ಹೇಗೆ ಬಂದಿದೆ ಅಂತ ಹೇಳಿ ಶಾಲಾ ಕಾಲೇಜು ತಜ್ಞರಿಂದ ಹಿಡ್ಕೊಂಡು ಇವತ್ತಿನವರಿಗೆ ತಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಈಗ ಭಾರತ ಪ್ರಸ್ತುತ ಸಮಯದಲ್ಲಿ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಎಲ್ಲೆಲ್ಲಿ ಏನೇನೋ ನಡೀತಾ ಇದೆ ಅನ್ನುವಂತಹ ಕೆಲವೊಂದಿಷ್ಟು ವಿಷಯಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈ ಒಂದು 79ನೆಯ ಗಣರಾಜ್ಯೋತ್ಸವಕ್ಕೆ
ಮೊಗದ ಗ್ರಾಮದ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತಿರುವಂತಹ ಯೋಧರಿಗೆ ಹಾಗೂ ಸಮಗ್ರ ಭಾರತದ ಜನತೆಗೆ ಅನ್ನವನ್ನು ಹಾಕುತ್ತಿರುವಂತಹ ರೈತರಿಗೆ, ಇಡೀ ದೇಶದ ಜನತೆಗೆ ಇಲ್ಲಿಂದ ನಾವು ಗ್ರಾಮ ಪಂಚಾಯತಿಯಿಂದ ಒಳ್ಳೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಜನರ ಸಗಣನೆ ತಿನ್ನಂಗೆ ಮತ್ತೆ, ಯಾಕಂದ್ರೆ ಇದೊಂದು ಹೆಮ್ಮೆಯಿಂದ ಹೇಳ್ಕೊತೇನೆ ನಾನು. ಒಟ್ಟ ಯಾವುದೇ ಒಂದು ವ್ಯವಹಾರವನ್ನು ಮಾಡದೆ ನಾನು ಆಡಳಿತವನ್ನ ನಮ್ಮ ಅವಧಿಯಲ್ಲಿ ಮಾಡಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಸದಸ್ಯರು ಕೂಡ ಅಂತ ಯಾವುದೇ ಒಂದು ಇದನ್ನು ಮಾಡಿದಂಗೆ ಒಂದು ಸುಸೂತ್ರವಾದಂಥ 5 ವರ್ಷದ ನಮ್ಮ ಆಡಳಿತದಲ್ಲಿ ನಾವು ಮುನ್ನಡೆದು ಬಂದಿದ್ದೇವೆ. ಅದಕ್ಕೆ ನಮಗೆ ಮತ ಹಾಕಿ ನಮ್ಮನ್ನೇನು ಆರಿಸಿ ಕಳಿಸಿರಲ್ಲ, ನಿಮಗೆ ನಿಮ್ಮ ಪಾದಗಳನ್ನು ನಾವು ತಲೆ ಮೇಲೆ ಇಟ್ಟ ಇನ್ನೊಮ್ಮೆ ನಮಸ್ಕಾರ ಮಾಡ್ತೀನಿ. ಅದಕ್ಕೆ ನಾವು ಮುಂದೆ ಜನಸೇವೆಯನ್ನು ಮಾಡಕ್ಕೆ ಅವಕಾಶ ಸಿಗ್ತೈತೆ ಎಲ್ಲೋ ಗೊತ್ತಿಲ್ಲ. ನಾನು ಮುಂದಿನ ನಮ್ಮ ಗ್ರಾಮಸ್ಥರಲ್ಲಿ ಯುವಕರಲ್ಲಿ ಕೇಳ್ಕೊಳ್ದೇನಂತಂದ್ರೆ, ಗ್ರಾಮ ಪಂಚಾಯಿತಿ ಅನ್ನೋದು ಒಂದು ದೊಡ್ಡ ನಮ್ಮ ಸ್ಥಳೀಯ ಸರ್ಕಾರ ಇದ್ದಂಗಿದು. ಈಗ ಕೇಂದ್ರದೊಳಗೆ ಪ್ರಧಾನಮಂತ್ರಿ, ರಾಜ್ಯದೊಳಗೆ ಮುಖ್ಯಮಂತ್ರಿ ಯಾವ ಥರ ಇರ್ತಾರಲ್ಲ, ಆ ರೀತಿಯಾಗಿ ನಮ್ಮ 13 ಜನದ ಒಂದು ಸ್ಥಳೀಯ ಸರ್ಕಾರ ಇದ್ದಂಗೆ ನಾವು ಏನಿಲ್ಲಿ ತೀರ್ಮಾನ ತಗೋತೇವಲ್ಲ ಅದ ಫೈನಲ್. ಅದಕ್ಕೆ ನಮ್ಮ ಗ್ರಾಮದ ಆಡಳಿತದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ನಾವೇ ತೀರ್ಮಾನ ಮಾಡಬೇಕು. ನಮ್ಮ ಗ್ರಾಮದ ಜನರು ಆರಿಸಿ ಕಳಿಸುವಾಗ ಅವ್ರಿಗೆ ಸಾಲಿ ಕಲೀಲಿಲ್ಲ ಅಂದ್ರೂ ಚಿಂತಿಲ್ಲ, ಎಲ್ಲ ತರದಿಂದ ಒಂದು ಜ್ಞಾನ ಇರ್ಬೇಕಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಲ್ಲಿ ನಾವು ಅನುಭವಿಸಿದಂಥ ಕಷ್ಟ ಇಂಥವು ಹಲವಾರು ಬರ್ತಾವೆ. ಒಬ್ಬೊಬ್ಬರಿಗೆ ನಾವು ಹೇಳಿದ್ದು ಅರ್ಥ ಆಗಿರ್ತೈತಿ. ಸೇರಿ ಹಾಗೂ ಮುದ್ದು ಮಕ್ಕಳು, ಶಿಕ್ಷಕ ವೃಂದವರು ಎಲ್ಲರೂ ಸೇರಿ ಇವತ್ತು ಅದ್ಭುತವಾಗಿ ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಾವು ನೆನೆಸ್ಕೊಳ್ಳೇಬೇಕು. ಯಾಕಂತಂದ್ರ ತುಂಬಾ ಚೆನ್ನಾಗಿ ನಮ್ಮ ಸಂವಿಧಾನವನ್ನ, ವಿಶ್ವದಲ್ಲಿ ನಂಬರ್ 1 ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಇವತ್ತು ನೆನೆಸ್ಕೋಬೇಕಪ್ಪ ಅಂತಂದ್ರ, ಯಾವ ಮಗನು ಗೆದ್ದು 5 ವರ್ಷ ಆದ್ಮೇಲೆ ಮತ್ತೆ ಇನ್ನೂ 4 ವರ್ಷ ಮುಗಿದ 5ನೇ ವರ್ಷಕ್ಕೆ ಅವನು ಬರಬೇಕು, ಮತ್ತೆ ಕಾಲ್ ಹಿಡಿಬೇಕು, ಏನು ಮತದಾನ ಭಿಕ್ಷೆಯನ್ನು ಬೇಡಕ್ಕೆ ಬರಲೇಬೇಕು ಅಂತ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ಚಪ್ಪಾಳಿ ಮೂಲಕ ಅಭಿನಂದನೆ ಸಲ್ಲಿಸೋಣ. ಅದರ ಜೊತೆಗೆ ಈಗಾಗಲೇ ನಾವು ಮಾತಾಡಬಾರ್ದು ವಿಷಯವನ್ನ, SIT ತನಿಖೆ ನಡೀತಾ ಇದೆ. ಅಲ್ಲಿ ತುಂಬಾ ಅತ್ಯಾಚಾರಗಳು ಆದಾಗಿದ್ದಾವಿಲ್ಲ ಅಂತ ಹೇಳಿ, ಬಟ್ ಅದನ್ನು ನಾವು ಮಾತಾಡಬಾರ್ದು. ಇವಾಗ ಅದ ಸರಿಯಾದ ಒಂದು ಇವತ್ತು ನಮ್ಮ ಸಂವಿಧಾನದಲ್ಲಿ ನಾವು ಅದನ್ನ ನಮಗೆ ಸತ್ಯಕ್ಕೆ ಜಯ ಸಿಗ್ತೈತಿ. ಯಾಕಂದ್ರೆ ಸತ್ಯ ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಇವತ್ತು ನ್ಯಾಯ ಸಿಗ್ತೈತಿ. ಈಗಾಗಲೇ ನೀವು ನೋಡಿದ್ರಿ, ದರ್ಶನ್ ಅವರು ಏನೇನು ಸುಳ್ಳನ್ನ ಹೇಳಿ ಜಮೀನನ್ನು ತಗೊಂಡ್ಬಂದು ಇವತ್ತು ಮತ್ತೆ ವಾಪಸ್ ಒಳಗಡೆ ಹೋಗಿದ್ದಾರೆ. ಅದಲ್ಲದ ರಾಜಕಾರಣಿ MP ಇವತ್ತು ಅವರಿಗೆ ಸಾಯುವವರೆಗೂ ಜೈಲಿರುವಂತ ವ್ಯವಸ್ಥೆ ಇವತ್ತು ಕಾನೂನು ಇದೆ. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಕಾನೂನು ಅಷ್ಟು ಸ್ಟ್ರಾಂಗ್ ಆಗೈತಿ. ಅಷ್ಟಲ್ದ ನಮ್ಮದೇ ಇದೇ ವೀರೇಂದ್ರ ಹೆಗಡೆ ಅವರು ಮುಗುದಕ್ಕೆ 20 ಲಕ್ಷ ರೂಪಾಯಿ ಕೆರಿ ಉಳಿತ ಕೊಟ್ಟಿದ್ರು. ಇವತ್ತು ನಾವು ಕೆರಿ ದಂಡಿ ಹಿಡಿದು ರೋಡ್ ಮೇಲೆ ಅಡ್ಡಾಡ್ತಂದ್ರೆ ಅವ್ರು ಕೊಟ್ಟಿರುವಂತ ಭಿಕ್ಷೆ ಅದು. ಅಷ್ಟೇ ಅಲ್ಲ, ಗುಡಿ ಗುಂಡಾರ್ಗಳು 1 ಲಕ್ಷ ರೂಪಾಯಿ ಮೂಡಿ ಕೊಟ್ಟಿದಾರ. ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಇವತ್ತು ಸಾಲ ಸಿಗ್ತೈತೆ ಅಂತ ಅಂದ್ರೆ ಇದಕ್ಕಿಂತ ಮುಂಚೆ ಯಾರಿಗೆ ಕೊಟ್ಟಿದ್ರು? ಇದೇ ನಮ್ಮ ದಲಿತರ ನಾಯಕರುಗಳಿಗೂ ಇವತ್ತು ಹೇಳ್ತಾ ಇದ್ದೇನೆ, ನಮ್ಮ ಎಲ್ಲರೂ ಪಾಪ ಅಂತವ್ರು ಮನೆಯಲ್ಲಿ ಯಾರಿಗಾರು ಸಾಲ ಕೇಳಿದ್ರು, ಹೊಲ ಕೇಳ್ತಿದ್ರು, ಮನಿ ಕೇಳ್ತಿದ್ರು. ಏನಿದೆ ನಮ್ಮ ಹತ್ರ ಕೊಡಕ? ಏನು ಇಲ್ಲದೆ ಯಾವ್ದು ಸಿವಿಲ್ ರಿಪೋರ್ಟ್ ನೋಡದೆ ಕೊಡುವಂತ ಸಂಘ ಯಾವ್ದು ಅಂದ್ರೆ ಧರ್ಮಸ್ಥಳ ಸಂಘ ಇದೆ. ಅವರಿಂದ ಇವತ್ತು ಎಲ್ಲರಿಗೂ ಸಾಲ ಸಿಗುವಂತ ವ್ಯವಸ್ಥೆ ಆಗ್ತಾ ಇದೆ. ಇದಲ್ಲದೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದೀವಿ, ಖುಷಿಯಾದ ವಿಷಯ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಖುಷಿಯನ್ನು ಹಂಚ್ಕೋಬೇಕಾಗೈತಿ. ಯಾಕಂದ್ರೆ ನಮ್ಮ ಮಾನ್ಯ MP ಅವರು ಪ್ರಹ್ಲಾದ್ ಜೋಶಿ ಅವರು ನಮ್ಮ ಇವತ್ತು ಧಾರವಾಡ ಜಿಲ್ಲೆಗೆ, ಅದು ಇಟ್ಟಿಗಟ್ಟಿ ಗ್ರಾಮವನ್ನ ಇಲೆಕ್ಟ್ರಾನಿಕ್ ಸಿಟಿ ಮಾಡಕ್ ಹೊರಟಿದಾರ. ಇವತ್ತು ಏನೇನು ಓದಿದೇವಿ ನಾವು, ಈ ಓದಂತ ಇಬ್ಬರಿಗೆ ನಾವು ಸನ್ಮಾನ ಮಾಡಿದವರು. ಅವ್ರಿಗೆ ಉದ್ಯೋಗ ಬೇಕಲ್ಲ, ಉದ್ಯೋಗ ಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕು? ಒಂದು ಇಲೆಕ್ಟ್ರಾನಿಕ್ಸ್ ಬೆಂಗಳೂರಿಗೆ ಇಂಜಿನಿಯರ್ಗೆ ಓದ್ಲಿ, ಏನೇ ಓದ್ಲಿ ಇವತ್ತು ನಾವು ಬೆಂಗಳೂರು ಹೋಗ್ಬೇಕು. ಬಟ್ ಇವತ್ತು ಧಾರವಾಡದಲ್ಲಿ ಏನೇ ಒಂದು ಇಲೆಕ್ಟ್ರಾನಿಕ್ ಸಿಟಿ ಮಾಡಕ್ ಹೊರಟಿದಂತ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತೇಳಿ. ಯಾಕಂದ್ರೆ ಯಾವುದೇ ವ್ಯಕ್ತಿ ಮುಂದೆ ಬರ್ಬೇಕಾದ್ರೆ, ಯಾವುದೇ ವ್ಯಕ್ತಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕಾದ್ರೆ ಅವನೇನ ಕೊಡುವಂತ ಕೆಲಸವನ್ನ ನಾವು ಅತ್ಯಂತ
ಪ್ರಾಮಾಣಿಕವಾಗಿ ಎಲ್ಲಾ ಶಾಲೆಯಲ್ಲಿ ಪ್ರಾಮಾಣಿಕವಾಗಿ ಮಾಡಿದರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಬಸವರಾಜ್ ಆನಿಗುಂದಿ, ದಲಿತ ಸೇನಾ ಸಮಿತಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರೊಳ್ಳಿ, ಉಪಾಧ್ಯಕ್ಷ ಮಂಜುನಾಥ್ ವರೂರ್, ನಾಗಪ್ಪ ಮೊರಬ್, ಗಿಡ್ಡಪ್ಪ ಶಿವಳ್ಳಿ, ಕಲ್ಲಪ್ಪ ಅವರೊಳ್ಳಿ, ಹನುಮಂತ್ ಮೊರಬ್, ಮಂಜುನಾಥ್ ಹಳ್ಳಿಗೆರಿ, ರಾಮು ಪಾಯ್ಪನವರ್, ನಿಂಗಪ್ಪ ಹಂಚಿನಾಳ, ರುದ್ರಪ್ಪ ಕೆಂಪಣ್ಣನವರ್, ದ್ಯಾಮಣ್ಣ ಲಕ್ಕುಡಿ, ಮಂಜುನಾಥ್ ಜಕ್ಕಣ್ಣನವರ್, ನಾಗನಗೌಡ ಮುದ್ದಿ, ಫಕೀರ್ ಸಾಬ್ ಮುಜಾವರ್, ಮಹಬೂಬ್ ಸಾಬ್, ಲಾಲ್ ಮಿಯಾ, ಯಲ್ಲಪ್ಪ ಮೊರಬ್, ಸಂಜು ಮೊರಬ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.